ಥ್ಯಾಂಕ್ ಯು ಸರ್. ಲಾಸ್ಟ್ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಂದು ವೇಳೆ ಅಧಿಕಾರ ಬದಲಾವಣೆ ಆಗಿ ಸಿಎಂ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದ್ರೆ ಒಂದು ವೇಳೆ ಸಿಎಂ ಅಭ್ಯರ್ಥಿ ಸ್ಥಾನದಲ್ಲಿ ಎಂ.ಬಿ. ಪಾಟೀಲ್ ಅವರು ಇರ್ತಾರ? ಆ ಪ್ರಶ್ನೆನೇ ಉದ್ಭವಿಸೋದಲ್ಲ. ನೀವು ಯಾಕಂದ್ರೆ ಸಿಎಂ ಬದಲಾವಣೆ ವಿಚಾರ ಚರ್ಚೆನೇ ಆಗಿಲ್ವಾ ಸರ್? ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ತಿಳಿಸ್ಬಿಡ್ತೀರಾ ನೀವು? ಸ್ವಾಮೀಜಿಗಳೆಲ್ಲ ಮೊನ್ನೆ ರಂಭಾಪುರ ಸ್ವಾಮೀಜಿ ಅವ್ರು ಯಾಕೆ ಹೇಳಿದಾರೆ? ರಂಭಾಪುರ ಸ್ವಾಮಿಗಳು ಪ್ರತಿಫಲ ಅಂತ ಇನ್ನೊಂದು ಸರ್, ರಂಭಾಪುರ ಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ ಸರ್. ಈ ಗ್ಯಾರಂಟಿ ಯೋಜನೆಗಳಿಂದ ಅಥವಾ ಉಚಿತ ಯೋಜನೆಗಳಿಂದ ಜನರು ಸೋಂಬೇರಿಗಳಾಗಿದ್ದಾರೆ, ದುಡ್ಡು ತಿನ್ನುವಂತ ಮನಸ್ಥಿತಿನೇ ಹೋಗ್ಬಿಟ್ಟಿದೆ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದರೆ ನಾನು ಒಪ್ಪೋದಿಲ್ಲ ಅದನ್ನು. ಬಡತನ ಎಲ್ಲ ಕಡೆ ಇದೆ. ಭಾಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ ಇದ್ದಾರೆ, ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲವೂ ಕೂಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರ ಸ್ವಾಮೀಜಿಯವ್ರಿಗೆ ಗೊತ್ತಾಗಂಗಿಲ್ಲ, ಎಂ.ಬಿ. ಪಾಟೀಲ್ಗೂ ಗೊತ್ತಾಗಂಗಿಲ್ಲ. ಬಡತನ ಯಾರು ಎದುರಿಸುತ್ತಲ್ಲ ಅವ್ರಿಗೆ ಗೊತ್ತಾಗ್ತದೆ. ನಾವು ಗ್ರೌಂಡ್ ಫೀಲ್ಡಲ್ಲಿ ಇರ್ತೀವಲ್ಲ, ನಮ್ಗೆ ಗೊತ್ತಿರ್ತದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.